నా పేరింట్లో కుక్కుండాడు చేసేస్తాము, నువ్వేం దిగులు పడద్దు, మేము ఉన్నాము. ಏನೋ ದೇವರಾಗಿ ಪ್ರದೀಪ್ ಈಶ್ವರ್ ಅವರು ಬಂದು ನಿನ್ನೆ ನಮ್ಗೆ ಭರವಸೆ ಕೊಟ್ಟು ನಾನಿದ್ದೀರಿ. ನಾನು ಹೆಂಗ್ಸು ನನ್ನ ಲೈಫ್ ಒಳಗೆ ಕೋರ್ಟ್ ಮೆಟ್ಲತ್ತಿಲ್ಲ, ಇದರಿಂದ ಕೋರ್ಟ್ ಮೆಟ್ಲತ್ತಿದ್ದೀವಿ. ನಾನು ಒಬ್ಬಳೇ ಅಲ್ಲ, ಇಲ್ಲಿ ಎಷ್ಟು ಜನ ಗುಡಿಸ್ಲಾಕಿದ್ರೆ ಅವ್ರ ಮ್ಯಾಗೆಲ್ಲ ಕೇಸ್ಗಳೈತೆ ಸರ್. ಪ್ರದೀಪ್ ಈಶ್ವರ್ ಅವರು ನೀವೇನು ಭಯ ಬೀಳ್ಬೇಡ್ರಿ, ನೀವು ಮನೆಗಳಾಗಿ ಧೈರ್ಯವಾಗಿರ್ರಿ, ನಾನು ಈ ವಾರದೊಳಗಾಗಿ ಫಿಲ್ಟ್ರು ಕರೆಂಟು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಬಂದಿದ್ದೀರಿ ಸರ್, ಯಾರು ಬಂದಿಲ್ಲ ಇಷ್ಟೊತ್ತಕ್ಕೆ, ಯಾವ MLA ಬಂದಿಲ್ಲ, ಯಾರು ಬಂದಿಲ್ಲ. ಅವ್ರು ಬಂದು ನೀವು ಭಯ ಬೀಳ್ಬೇಡ್ರಿ, ನಾನು ಬಂದು ನಾನು ಮಾಡಿಕೊಡ್ತೀನಿ, ನನ್ನ ನಂಬಿಕೆ ಇಡ್ರಿ ಅಂತ ಹೇಳ್ಬಿಟ್ಟು ಹೋಗವ್ರೆ సార్. బోర్ వేపిస్తాను, నీళ్ళు వేపిస్తాను, నీళ్ళు వేపిస్తాను, కరెంటు మాకు అన్నీ బాగా చెప్పేస్తాను, మాకు అంతే సార్ ఇప్పిస్తాను అని చెప్పినాడు. ఫోటో పెట్టుకొని పూజ చేస్తూ ఉన్నాం మేము ఆల్రెడీ, సార్. ಇದು ಚಿಕ್ಕಬಳ್ಳಾಪುರ ತಾಲೂಕು ಆರುಬಂಡೆ ಗ್ರಾಮ ಪಂಚಾಯಿತಿ, ಗುಲ್ಕಾನಹಳ್ಳಿ ಸರ್ವೆ ನಂಬರು 74/2. 3 ಎಕರೆ ಖರಾಬು. ಆ 3 ಎಕರೆ ಖರಾಬು ಕೋಲಾರ DC ಅವರು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಿಡಲಾಗಿದೆ ಅಂತ ಒಂದು ಆರ್ಡರ್ ಕಾಪಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇವರು ಈ ಫ್ಯಾಕ್ಟ್ರಿ ಅವರು ನಮಗೆ ಬೇಕು ಅಂತ ತೊಂದರೆ ಮಾಡಿ ಇದು ಮಾಡಿಬಿಟ್ಟು 2 ಸತಿ ಗುಡಿಸುಗಳೆಲ್ಲ ತೊಳ್ಳಾಕಿ ಸುಟ್ಟಾಕಿ ನಮಗೆ ಶಾನ ಕಿರ್ಕುಳ ಕೊಟ್ಟರು. ಅದ್ರಾಗೂ ತೊಡ್ಕೊಂಡು ನಾವು ಇದ್ವಿ. ಎಷ್ಟೋ ಜನ ಮಿನಿಸ್ಟ್ರುಗಳಾಗವ್ರೆ, ಎಷ್ಟೋ ಜನ MLAಗಳಾಗವ್ರೆ, ಆದರೂ ಇಲ್ಲೇ ಹೋಗ್ತಾರೆ, ಇಲ್ಲೇ ಬರ್ತಾರೆ. ಇವತ್ತಕ್ಕೂ ಯಾರೂ ಬಂದು ಇಲ್ಲಿ ನಮ್ಮನ್ನು ಇದು ಮಾಡಿಲ್ಲ. ಅವ್ರ ಆಫೀಸ್ಗಳಿಗೆಲ್ಲ ಹೋಗಿ ತಿರುಗಿದ್ದೀವಿ, ಯಾರೂ ಬರಲಿಲ್ಲ. ಪುಣ್ಯಾತ್ಮ ಈ ಹೋಗಿ ಬಂದು ನೋಡಿ ನಿನ್ನೆ ಅವರೇ ಸ್ವಯಂಸ್ಫೂರ್ತವಾಗಿ ಯಾರೂ ಬಂದಿಲ್ಲ. ನಮಗೆ ಗೊತ್ತೂ ಇಲ್ಲ ಅವ್ರು ಬರ್ತಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅವರೇ ಬಂದು ನಮ್ಮ ಕಷ್ಟಗಳು ಕೇಳಿ, ಯಾರು ಪ್ರದೀಪ್ ಈಶ್ವರ್ ಅವರು ನಮ್ಮ ತಾಲೂಕು MLA ಅವರು ಅವರೇ ಬಂದು ನಮ್ಮನ್ನು ಕೇಳಿ ನಮ್ಮ ಪರಿಸ್ಥಿತಿಗಳನ್ನ ಇಲ್ಲಿ ಕೂತ್ಕೊಂಡು ನಮ್ಮ ಪರಿಸ್ಥಿತಿಗಳೆಲ್ಲ ಕೇಳಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನೀವೇನು ಭಯ ಬೀಳಬೇಡ್ರಿ, ನಾನಿದ್ದೀನಿ ಅಂತ ನಮಗೊಂದು ಧೈರ್ಯ ತುಂಬಿ ಎಲ್ಲರಿಗೂ ನಾನಿದ್ದೀನಿ, ನಾನೇನೋ ಒಂದು ಮಾಡ್ತೀನಿ, ಏನೋ ಒಂದು ಮಾಡಿ ನಿಮಗೆ ಇದು ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ನಮಗೊಂದು ಭರವಸೆ ಕೊಟ್ಟು, ಪುಣ್ಯಾತ್ಮ ಯಾರು ಇವತ್ತಕ್ಕೆ ಇಲ್ಲಿಗೆ ಒಂದು ಜನಪರದಲ್ಲಿ ಬಂದೇ ಇಲ್ಲ, ಯಾರೂ ಬಂದಿಲ್ಲ, ಅವರೇ ಬಂದಿರೋದು. ಯಾರೂ ನಾವು ಕೂಗಿಲ್ಲ. ಎಷ್ಟು ಮನೆಗಳು ಹಾಕ್ಕೊಂಡಿದ್ದಾರೆ ಇಲ್ಲಿ ಸ್ವಾಮಿ? 120ರಿಂದ 130 ಮನೆ ಇದೆ ಸ್ವಾಮಿ. ಈ ನಮ್ಗೆ ಯಾರೂ ಬಲವಾದವ್ರು ಯಾರೂ ಇಲ್ಲ. ನಾವು ಹೋಗಿ ಮಾತಾಡಿದ್ರು ಅವರು ಈಗ ನಾಳೆ ನಾಡೋದು ಹೋಗ್ರಿ ಅಂತಾರೆ. ಹಿಂಗಾಗ್ಬಿಟ್ಟು ಇದೇ ಥರ ಇತ್ತು. ಈಗ ಏನೋ ದೇವರಾಗಿ ಪ್ರದೀಪ್ ಈಶ್ವರ್ ಅವರು ಬಂದು ನಿನ್ನೆ ನಾನಿದ್ದೀನಿ ಭರವಸೆ ಕೊಟ್ಟು ನಾನಿದ್ದೀನಿ, ನಾನು ಏನೇ ಪಾಡು ಬಿದ್ದು ನಿಮ್ಗೆ ಇದು ಮಾಡಿಕೊಡ್ತೀನಿ, ಸರ್ಕಾರದ ಮಟ್ಟದಾಗ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಸ್ವಾಮಿ. ಏನೂ ದಾಖಲೆ ಇಲ್ಲ ಸ್ವಾಮಿ, ಏನೂ ದಾಖಲೆ ಇಲ್ಲ ಸ್ವಾಮಿ. ಏನೋ ಸರ್ಕಾರದಿಂದ ಬರ್ತಾರೆ, ಕೊಡ್ತಾರೆ, ಏನೋ ಹಕ್ಕುಪತ್ರ ಕೊಡಿಸ್ತಾರೆ, ಬಡವರ ಬದುಕೊಂತೀವಿ ಅಂತಲೇ ಇರೋದು ಸ್ವಾಮಿ. ಸರ್ ನಮ್ಮದು ಜಡೇನಹಳ್ಳಿ ಇದೆ, ಆರುಬಂಡೆ ಪಂಚಾಯತಿ. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ. ಆವಾಗ ಈ ಫ್ಯಾಕ್ಟ್ರಿ ಆದಾಗ ಏನೋ ಹೋಟ್ಲ್ ಮಾಡ್ಕೊಬೇಕು ಅಂಥೇಳಿ ಓಮ್ನಿಗಳಾಗಿ ಮಾಡ್ಕೊಂಬಂದು ಇಕ್ಕಂತ ಇದ್ರೆ ಯಾರೂ ಮಾತಾಡ್ಸಿಲ್ಲ. ಒಂದು 10 ವರ್ಷ ಮಾಡ್ಕೊಂಡ್ರಿ ಸರ್. ಓಮ್ನಿಗಳು ಸಪ್ರಗಳು ಹಾಕೊಂಡಿದ್ರೆ ಅವೆಲ್ಲ ಉಳ್ತಳ್ಳಿ ಇದೆಲ್ಲ ಆಗಲ್ಲ, ಫ್ಯಾಕ್ಟ್ರಿ ಒನ್ಗೆ ಆಗೋಗೈತೆ ಅಂತ ಅನ್ನೋದು. ಆಮೇಲೆ ನಾನು ಪಂಚಾಯತಿಗೆ ಅರ್ಜಿ ಕೊಟ್ಟು ಒಂದೇ ನೈಟ್ 700 ಗುಡಿಸ್ಲಾಕ್ಸಿದ್ದೆ ಸರ್. ನಾನು ಗುಡಿಸ್ಲಾಕ್ಸಿ ಎಲ್ಲ ಇದು ಮಾಡಿ ಆಮೇಲೆ ನೈಟೇ ಮನೆಗಳು ಕಟ್ಕೊಂಡ್ರಿ. ಹಿಂಗೆಲ್ಲ ಗುಡಿಸ್ಲೆಲ್ಲ ತಳ್ಳಾಕ್ತಾಯಿದ್ರು. ಹಿಂಸೆ ಕೊಡೋದು, ಹೊಲ್ಟೋಗ್ರಿ, ಇದಾಗಲ್ಲ ಫ್ಯಾಕ್ಟ್ರಿ ಒಂದು, ನಿಮ್ಗೆ ಆಗಲ್ಲ, ಏನಕ್ಕೆ ನೀವು ಇಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡ್ತಾಯಿದ್ದು. ಇದಕ್ಕೆ ನಾವು ನೈಟೇ ಗುಡಿಸ್ಲಿದ್ರೆ ತಾನೇ ತಳ್ಳೋದು ಅಂತ ಮನೆಗಳು ಕಟ್ಕೊಂಬಿಟ್ರಿ. ಮನೆಗಳು ಕಟ್ಕೊಂಡು 21 ವರ್ಷ ಆಗೈತೆ ಸರ್ ನಾವು ಇಲ್ಲಿಗೆ ಬಂದು. ಆವತ್ತಿಂದ ಇದ್ದೀರಿ, ಪಾಂಪ್ಲೇಟ್ಗಳು ಕೊಟ್ರಿ, ಪಂಚಾಯತಿಗೆ ಅರ್ಜಿಗಳು ಕೊಟ್ರಿ, ಆಫೀಸ್ಗಳಿಗೆಲ್ಲ ಹೋದ್ರಿ. ತಹಸೀಲ್ದಾರು ಮೊನ್ನೆ ಹೇಳವ್ರೆ ಬಂದು ನಾನು ಮಾಡಿಕೊಡ್ತೀನಿ, ನೀವಿರ್ರಿ ಧೈರ್ಯವಾಗಿ ಅಂಥೇಳಿ ಹೇಳಿರೋದ್ರಕ್ಕೆ ಮೊನ್ನೆ ಪ್ರದೀಪ್ ಈಶ್ವರು ನೆನ್ನೆ ಅವರೇ ಬಂದು ನಾನು ಇದ್ದೀನಿ, ಬೋರ್ ಹಾಕ್ಸ್ಕೊಟ್ಟು ಫಿಲ್ಟ್ರ್ ಹಾಕ್ಸ್ಕೊಡ್ತೀನಮ್ಮ, ಹಕ್ಕುಪತ್ರಗಳು ಬರೋಂಗೆ ಮಾಡ್ತೀನಿ ಅಂಥೇಳಿ ಅವರೇ ಬಂದು ನಮ್ಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. 21 ವರ್ಷ ಬೋಲೆ ಹಿಂಸೆ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿಯವರು. FIR ಎಲ್ಲ ಬುಕ್ ಮಾಡಿದ್ರು ನಾವು ಗುಡಿಸ್ಲಾಕಿದ್ದಕ್ಕೆ. ನಮ್ಮ ಜಾಗ ನೀವು ಯಾಕೆ ಮಾಡಬೇಕು, 10 ವರ್ಷದಿಂದ ನಾನು ಹೆಂಗ್ಸು ನನ್ನ ಲೈಫ್ ಒಳಗೆ ಕೋರ್ಟ್ ಮೆಟ್ಲತ್ತಿಲ್ಲ, ಇದರಿಂದ ಕೋರ್ಟ್ ಮೆಟ್ಲತ್ತಿದ್ದೀವಿ. 10 ವರ್ಷದಿಂದ ನಾನು ಕೇಸ್ ತಿರುಗ್ತಾ ಇದ್ದೀನಿ ಸರ್. ನಾನು ಒಬ್ಬಳೇ ಅಲ್ಲ, ಇಲ್ಲಿ ಎಷ್ಟು ಜನ ಗುಡಿಸ್ಲಾಕಿದ್ರೆ ಅವ್ರ ಮ್ಯಾಗೆಲ್ಲ ಕೇಸ್ಗಳೈತೆ ಸರ್.
ಅದಕ್ಕೆ ನಮ್ಗೆ ಗೌರ್ಮೆಂಟ್ ಜಾಗ ಇದು ಯಾಕೆ ಇವ್ರು ನಮ್ಗೆ ಹಿಂಗೆ ತೊಂದರೆ ಕೊಡ್ತಾ ಇರೋದು ಏನಾಗಲಿ ಅಂತ ಅಧಿಕಾರಿಗಳನ್ನ ಬೇಡ್ಕೊಂಡು ಇದು ಮಾಡ್ಕೊಂಡು ಏನೇನೋ ಮಾಡಿದ್ರಿ ಯಾವ ಆಫೀಸರು ಇಲ್ಲಿಗೆ ಬರಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನೈಟ್ ಬರೋದು, ಗಲಾಟೆಗಳು ಮಾಡೋದು, ಕುಡ್ಕೊಂಬರೋದು, ಅಷ್ಟು ಹಿಂಸೆ ಕೊಟ್ರೇನು ನಾವು ಹೋಗಿಲ್ಲ ಇಲ್ಲೇ ಇದ್ದೀರಿ. 21 ವರ್ಷ ಆಗೈತೆ ನಾವು ಇಲ್ಲಿಗೆ ಬಂದು. ಯಾಕೆ ಇಲ್ಲಿ ಗುಡಿಸ್ಲಾಕೊಂಡಿದ್ರಲ್ಲ, ಇಲ್ಲಿ ಗುಡಿಸ್ಲಾಕೊಂಡಿರೋರಿಗೆ ಬೇರೆ ಕಡೆ ಮನೆ ಸೈಟ್ ಹಿಡಿಲ್ವಾ? ಇಲ್ದಿದ್ದವ್ರೆ ಹಾಕ್ಕೊಂಡಿರೋ ಸರ್, ಇರೋರು ಯಾರು ಹಾಕ್ಕೊಂಡಿಲ್ಲ. ಇಲ್ದಿದ್ದವ್ರೆ ಸುತ್ತು ಊರುಗಳವರು ಹಾಕ್ಕೊಂಡವ್ರೆ. ಕಲ್ಕುಂಟೆ, ಚಂಬಳ್ಳಿ, ಗುನ್ಕಾನಹಳ್ಳಿ, ಈ ಹೊಸಳ್ಳಿಯವರು, ನಮ್ಮೂರವರು ಎಲ್ಲ ಹಾಕಿದ್ರು. ಫ್ಯಾಕ್ಟ್ರಿ ಒಂದು ಬೆದರಿಕೆ ಹಾಕ್ದ, ಏನಕ್ಕ ನೀವು ಹಾಕ್ಕೊಂಡಿರೋದು ಆಗಲ್ಲ ಅಂತ ಒಂದು ಬೋರ್ಡ್ ಹಾಕ್ದ. ಅಲ್ಲಿ ನಮ್ಗಾಗೈತೆ, ಹೈಕೋರ್ಟಿಂದ ಆದೇಶ ಬಂದೈತೆ, ನೀವೇನಕ್ಕೆ ಹಾಕ್ಕೊಬೇಕು ಅಂತೇಳಿ ಆ ಒಡೆಯ ಬಡಿಯೋದ್ರಕ್ಕೆ ಭಯ ಬಿದ್ದು ಕೆಲವ್ರು ಎಲ್ಲ ಹೊಲ್ಟೋಗವ್ರೆ. ಬಂದಿದ್ದೀರಿ ಸರ್, ಯಾರು ಬಂದಿಲ್ಲ ಇಷ್ಟೊತ್ತಕ. ಎಮ್ ಎಲ್ ಎನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಅವ್ರು ಬಂದು ನೀವು ಭಯ ಬೀಳಬೇಡ್ರಿ, ನಾನು ಬಂದು ನಾನು ಮಾಡಿಕೊಡ್ತೀನಿ, ನನ್ನ ನಂಬಿಕೆ ಇಡ್ರಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಸರ್. ಸಮಸ್ಯೆ ಅಂದರೆ ಇಲ್ಲಿ ಅವರು ಇವರು ಬಂದು ನಮ್ಮದು ಜಾಗ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಬೆದರಿಕೆ కొడతారు, నైట్ బందు బాకలు తడతారు, హంగెల్లా ಆಗ್ತೈತೆ సార్. ఎమ్మెల్యే సార్ వచ్చా, మాకు తెలియదు సార్ వచ్చేది. మేమంతా ఈడ కూలీలకు పోయేవాళ్ళు 4 పోయేళ్ళు ఉన్నాము. కూలికి పోయి వచ్చేపాటు సార్ వచ్చింది, ఇదే జగలేని కూకొని ఉండే. ఏం సార్ మాకు ఏమీ లేదు, ఇట్లా వచ్చి లేసుకోవడము. మాకేమన్నా అందరూ వచ్చి ఏమీ వెనకం చేయలేదు. మీరు వచ్చినారు స్వామి అని చెప్పి మేమంతా మాట్లాడితే మేము ఉన్నామమ్మా, ఏం దిగులు పోడొద్దండ, ఎవరన్నా వస్తే మీకు వాళ్ళు సహకారం చేసి వాళ్ళని పంపిస్తాం పోలీసులని అని చెప్పి మాట్లాడి మమ్మల్ని అంతా సదాన్ చేసి నీళ్ళు వేపిస్తానమ్మా, మీ బిస్లెర్ నీళ్ళకి సహకారం చేస్తానమ్మని మాట్లాడిపోయాయి సార్. ఏమో మీ ఇది మేము ఎవరు మాకు వీటికి తక్కువ కొన్నాళ్ళు లేదు, మాకు ఎవరు చెప్పినోళ్ళు లేదు, మా సహకారం ఎవరు చేయను లేదండి సార్. ఎమ్మెల్యే వచ్చి మా సహకారం ఇట్లా ఉన్నామమ్మా, మీరు ఉన్నాడమ్మా ఆయన ధైర్యం ఇచ్చి ఫైనాన్స్ అమ్మకి ఫోటో పెట్టుకొని పూజ చేస్తూ ఉన్నాం మేము. ఆల్రెడీ పూజ చేస్తూ ఉన్నాం మేము ఆల్రెడీ సార్. ఇవి అయిపోయి మాకు బేమా మాకు ఏమో సలకాలు చేసి ఉంటే ఏమి ఇండ్లే వాకాళ్ళే జమీన్లే మాకే ఏమిలే ఇక్కడ వచ్చేట్లా మేము ఉన్నాము. ఎన్నో దానికి పోగిర్లు ఎంత జనం వచ్చిపోతారో, దెబ్బతో ఈ పొద్దు దెబ్బేస్తారు, రేపు దెబ్బేస్తారు అంటారు సార్. పీకేస్తాము, దున్నేస్తాము. ఎవడో ఇట్లా గుడ్సలు వేసుకోండి ఇక్కడే దున్నేసేసి అట్లా తాడు మేము ఇడలేదాం స్వామి. అట్లా చెప్పడం మాకు ఉంచాడు అని నమ్మకమైంది. సార్ వచ్చినాడు అని నమ్మకమైంది. సార్ వచ్చినాడు ఇస్తాకని మాకు ఎంతో భరోసా వచ్చింది. రాత్రికి కళ్ళకి నిద్రపోతా ఉన్నాము. పోలీసు పంపిస్తామా, దిగులే పడొద్దండ మీరు అని చెప్పినారండి సార్. మాకు ఏమి జమీన్లు లేదు మాకు. ఇల్లు కహంత ఉండాము, కొడుకులకి ఇద్దరికి ఇచ్చిపెట్టి వచ్చి గుర్తు చేసుకొని ఏ స్వాములు చెప్పినట్టు ఎన్ని ఏండ్లు ఇంకా ఉన్నాము మేము, 20 ఏండ్లు ఇంకా ఉన్నాము ఈడే. పీకేస్తారమ్మా ఇప్పుడు వచ్చే జేసీబీ అనేది దిగులు పెట్టించేది వెళ్ళిపోయేది. అట్లా చేసారు స్వామి ఇతవా మాకే. ఎవరో పుణ్యాసం పెట్టినాడు, పాపాసం పోయి పెట్టుకున్నాడు, పుణ్యాన్ని పోయి అని చెప్పి తినుకొని ఇత ఉన్నాం మేము కూలీనాలు చేసుకొని. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.